ಎಷ್ಟೇ ದುಡ್ಡು ಬಂದರೂ ನಿಲ್ತಿಲ್ವಾ? ಎಷ್ಟೇ ಹಣ ದುಡಿದ್ರೂ ಕೈನಲ್ಲಿ ನಿಲ್ತಿಲ್ವಾ? ಈ ಒಂದು ಲಕ್ಷ್ಮೀ ಕುಬೇರ ಸೂತ್ರನ ಫಾಲೋ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹಣ ಬರ್ತಾನೇ ಇರುತ್ತೆ. ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಈ ಎಸ್ಪೆಷಲಿ ಈ ಸಾಲ ಬಾಧೆ ಇರೋರಿಗೆ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅನ್ನುವವರಿಗೆ, ಹಣಕಾಸಿನ ಸಮಸ್ಯೆ ಇರುವವರಿಗೆ, ಈ ಬಂಗಾರ ಅಡ ಇಟ್ಬಿಟ್ಟಿರ್ತೀರ, ಬಂಗಾರ ನಿಮ್ಮ ಹತ್ರ ಯಾರೋ ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕೊಡ್ತೀನಿ ಅಂತ, ವಾಪಸ್ ಬರಬೇಕು ಅಂದರೆ ಎಷ್ಟು ದುಡಿದ್ರೂ ಕೈನಲ್ಲಿ ನಿಲ್ತಿಲ್ಲ ಅನ್ನುವವರಿಗೆ ಎಸ್ಪೆಷಲಿ ಇದು ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಹಣ ಬರ್ತಾನೆ ಇರುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ಈಗ ಹೇಳ್ತೀನಿ ಕಂಪ್ಲೀಟಾಗಿ ನೋಡಿ. ಒಂದು ಹಣ ಕೈನಲ್ಲಿ ನಿಲ್ತಾ ಇಲ್ಲ, ಎಷ್ಟೇ ದುಡಿದ್ರು ಅಂದರೆ, ಅಫ್ಕೋರ್ಸ್ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿದೆ, ಹಣದುಬ್ಬರ ಹೆಚ್ಚಾಗಿದೆ, ಪ್ರತಿಯೊಂದು ಕಾಸ್ಟ್ಲಿ ಜೀವನ ಒಪ್ಕೋತೀನಿ. ಎರಡನೇದು, ಆಸೆಗಳು ಕಡಿಮೆ ಮಾಡ್ಕೊಬೇಕು. ಆಸೆ ಆಕಾಂಕ್ಷೆಗಳು ಕಡಿಮೆ ಮಾಡ್ಕೊಂಡಲ್ಲಿ ಚೆನ್ನಾಗಾಗುತ್ತೆ. ಇವೆಲ್ಲ ಕಾಮನ್ ಸೆನ್ಸ್. ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು, ಜೀವನ ಶೈಲಿನ ಬದಲಾವಣೆ ಮಾಡ್ಕೊಬೇಕು. ಎಲ್ಲ ಒಂದೇ ಥರ ಕೊಡಲ್ಲ ಭಗವಂತ. ಸುಖನೂ ಕೊಟ್ಟು ನೋಡ್ತಾನೆ, ಸುಖದಲ್ಲಿ ನೀವು ಹೆಂಗಿರ್ತೀರ ಅಂತ. ಕಷ್ಟನೂ ಕೊಡ್ತಾನೆ, ಸರ್ವೇ ಸಾಮಾನ್ಯ. ಎಲ್ಲ ಜ್ಯೋತಿಷಿಗಳಿಗೂ ಕಟ್ಟಿಟ್ಟ ಬುತ್ತಿ, ಡಾಕ್ಟರ್ಸ್ಗಳಿಗೂ ಕಟ್ಟಿಟ್ಟ ಬುತ್ತಿ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕಟ್ಟಿಟ್ಟ ಬುತ್ತಿ ಇದು. ಕಷ್ಟ ಸುಖ ಏರುಪೇರು ಇದ್ದೇ ಇರುತ್ತೆ. ಅದನ್ನೇ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳು ಅಂತೀವಿ. ಈ ದಶಾಭುಕ್ತಿಗಳಲ್ಲಿ ಅದು ಬರ್ತಾ ಹೋಗುತ್ತೆ ಜಾತಕದಲ್ಲಿ. ಅದಿರಲಿ ಒಂದು ಕಡೆ. ಇವಾಗ ಈ ಹಣ ನಿರಂತರವಾಗಿ ಬರ್ತಾ ಇರಬೇಕು ಅಂತಂದರೆ, ಎಷ್ಟೇ ದುಡಿದ್ರೂ ದುಡ್ಡು ಕೈನಲ್ಲಿ ನಿಲ್ತಿಲ್ಲ ಅಂತಂದರೆ, ಈ ಎಸ್ಪೆಷಲಿ ಈ ಲಕ್ಷ್ಮೀ ಕುಬೇರ ಸೂತ್ರನ ಫಾಲೋ ಮಾಡ್ತಾ ಬರಬೇಕು. ಆವಾಗ ಖಂಡಿತವಾಗ್ಲೂ ಹಣ ಬರ್ತಾನೇ ಇರುತ್ತೆ. ಖಂಡಿತವಾಗ್ಲೂ ಹೇಗೆ ಅಂದರೆ, ಇದು ನೀವು ಎಲ್ಲೇ ಇದ್ದರೂ, ಯಾವುದೇ ಊರಲ್ಲಿದ್ದರೂ, ಏನೇ ಕೆಲಸ ಮಾಡ್ತಿದ್ರು, ಓಡಾಡ್ತಾ, ವಾಕಿಂಗ್ ಮಾಡ್ತಾ, ಕುಂತರು ನಿಂತರು ಮಲ್ಕೊಂಡ್ರು, ಕೆಲಸ ಮಾಡೋ ಜಾಗದಲ್ಲಿ, ಉದ್ಯೋಗ ಮಾಡೋ ಸ್ಥಳದಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಹೌಸ್ ವೈಫುಗಳಾದರೆ ಮನೆಗಿರ್ತೀರ. ಇದನ್ನು ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಒಳ್ಳೆಯದಾಗಲಿಕ್ಕೆ ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಈ ಲಕ್ಷ್ಮೀ ಕುಬೇರ ಸೂತ್ರನ ಫಾಲೋ ಮಾಡ್ತಾ ಬರಬೇಕು. ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಬೇಕು. ಏನು ಗೊತ್ತಾ, ಅದು ಪವರ್ಫುಲ್ ಮಂತ್ರ ಒಂದೇ. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ ಅಂತ ಕುಂತರು ನಿಂತರು ಓಡಾಡ್ತಾ, ಕೆಲಸ ಮಾಡ್ತಾ ಜಾಗದಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಕೃಷಿ ವ್ಯವಸಾಯ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಓಡಾಡ್ತಾ, ಮನೆಯಲ್ಲಿ ಕೆಲಸ ಮಾಡ್ತಾ, ಕೈಕಾಲು ಮುಖ ತೊಳ್ಕೊಬೇಕಂತೇನಿಲ್ಲ, ಮೌತ್ ವಾಶ್ ಮಾಡ್ಕೊಳ್ಳಿ, ಹೇಳ್ತಾ ಇರಿ. ಕಲಿಯುಗದಲ್ಲಿ ಮಂತ್ರಗಳು ಯಾಕೆ ವರ್ಕ್ ಆಗಲ್ಲ ಗೊತ್ತಾ? 108 ಹೇಳಿದರೂ ವರ್ಕ್ ಆಗಲ್ಲ, 1008 ಹೇಳಿದರೂ ವರ್ಕ್ ಆಗಲ್ಲ, 10,000 ಹೇಳಿದರೂ ವರ್ಕ್ ಆಗಲ್ಲ. ಲಕ್ಷ ಗಟ್ಟಲೆ ಪಟ್ಟಿಸ್ಬೇಕು. 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಗಟ್ಟಲೆ ಪಟ್ಟಿಸ್ತಾನೆ ಇರಬೇಕು. ಅಲ್ಲ, ಕೃತಯುಗ ಸತ್ಯಯುಗದಲ್ಲೇ 50 ಲಕ್ಷ, 60 ಲಕ್ಷ, 70 ಲಕ್ಷ, ಕೋಟಿಗಟ್ಟಲೆ ಮಂತ್ರ ಪಟ್ಟಿಸ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರನ ಆಹ್ವಾನ ಮಾಡ್ಕೊಂತಿದ್ರು. ಇದು ಕಲಿಯುಗ. ಅರ್ಥ ಮಾಡ್ಕೊಳ್ಳಿ. ಅರ್ಥದ ಯುಗ, ಸುಳ್ಳಿನ ಯುಗ, ಮೋಸದ ಯುಗ, ದುಡ್ಡಿನ ಯುಗ. ಇಂಥ ಯುಗದಲ್ಲಿ ಇನ್ನೆಷ್ಟು ಲಕ್ಷ ಮಂತ್ರಗಳು ಪಠಣೆ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳಿ. ಅಂಥ ಕೃತಯುಗದಲ್ಲಿ, ಸತ್ಯಯುಗದಲ್ಲಿ 50 ಲಕ್ಷ, 1 ಕೋಟಿ ಮಂತ್ರ ಪಠಿಸಿ ಬ್ರಹ್ಮ ವಿಷ್ಣು ಮಹೇಶ್ವರನ ಆಹ್ವಾನ ಮಾಡ್ಕೊಂತಿದ್ರು. ಇದು ಕಲಿಯುಗದಲ್ಲಿ ನೀವು 108, 1008 ಹೇಳಿದ ತಕ್ಷಣ ದೇವರು ತಥಾಸ್ತು ಅಂತ ಕೊಡ್ತಾನ? ದೇವರಾಣಿ ಕೊಡಲ್ಲ.
ಹೇಳ್ತಾನೆ ಇರಬೇಕು, ಆವಾಗ ಮಂತ್ರ ಸಿದ್ಧಿ ಆಗೋದು. ಈ ಮಂತ್ರನ ಲಕ್ಷಗಟ್ಟಲೆ, ಆವಾಗಲೇ ಲಕ್ಷಗಟ್ಟಲೆ ಹೇಳ್ಬೇಕಾದ್ರೆ ಇವಾಗ ಕೋಟಿಗಟ್ಟಲೆ ಹೇಳ್ಬೇಕು ನೀವು. ಕೋಟಿಗಟ್ಟಲೆ ಮಂತ್ರಗಳು ಪಠಿಸ್ಬೇಕು. ಕುಂತರು, ನಿಂತರು, ಓಡಾಡಿದರು, ಮಲಗಿದ್ರು, ಕೆಲಸ ಮಾಡ್ತಿದ್ರು, ವಾಕಿಂಗ್ ಮಾಡ್ತಾಯಿದ್ರು, ಓಡಾಡ್ತಿದ್ರು, ಪೂಜೆ ಮಾಡಬೇಕಾದ್ರೆ, ಕೆಲಸ ಮಾಡೋ ಜಾಗದಲ್ಲಿ, ವ್ಯವಸಾಯ ಕೃಷಿ ಮಾಡೋ ಜಾಗದಲ್ಲಿ ಹೇಳ್ತಾನೆ ಇರಬೇಕು. ಇದೇ ಲಕ್ಷ್ಮೀ ಕುಬೇರ ಸೂತ್ರ ನೋಡಿ. ಪವರ್ಫುಲ್ಲು ಶ್ರೀ ಲಕ್ಷ್ಮೀ ಕುಬೇರ ಸೂತ್ರನ ಫಾಲೋ ಮಾಡ್ಕೊಂಡ್ರೆ ದುಡ್ಡು. ಅರ್ಥ ಮಾಡ್ಕೊಳ್ಳಿ, ಹಣ ನಿರಂತರವಾಗಿ ಬರ್ತಾನೆ ಇರುತ್ತೆ. ಇವೆಲ್ಲ ಪವರ್ಫುಲ್ ಮಂತ್ರಗಳು. ಮಂತ್ರಕ್ಕೆ ಮಾವಿನಕಾಯಿ ಉದುರ್ದಲೇ ಇರ್ಬೋದು, ದುಡ್ಡಂತೂ ಬಂದೇ ಬರುತ್ತೆ. ಮಾಡಿದವ್ರಿಗೆ ರಿಸಲ್ಟು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮಾಡಬೇಕಷ್ಟೇ, ಮನಸ್ಸಿಟ್ಕೊಂಡು ಮಾಡಿದರೆ ಒಳ್ಳೇದು ಆಗೇ ಆಗುತ್ತೆ. ಪವರ್ಫುಲ್ ಮಂತ್ರ ಲಕ್ಷ್ಮೀ ಕುಬೇರ ಸೂತ್ರ ಅಂದರೆ ಇದೇ ನೋಡ್ರಿ ಮಂತ್ರ. ಪವರ್ಫುಲ್ ಮಂತ್ರ. ಅನ್ಲಿಮಿಟೆಡ್ ಪ್ರತಿದಿನ ಹೇಳ್ತಾ ಬನ್ನಿ. ಇದನ್ನು ಶುಕ್ರವಾರದ ದಿನ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಗ್ರಹಣ ನಡೆಯೋ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಅಕ್ಷಯ ತೃತೀಯ, ಬಸವ ಜಯಂತಿ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ, ದೀಪಾವಳಿ ಅಮಾವಾಸ್ಯೆ ದಿನ, ನಿಮ್ಮ ಬರ್ತ್ಡೇ ಹುಟ್ಟಿದಬ್ಬದ ದಿನ, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ, ಅನ್ಲಿಮಿಟೆಡ್ ಪಠಣೆ ಮಾಡಿ. ಶ್ರೀ ಲಕ್ಷ್ಮೀ ಕುಬೇರ ಸೂತ್ರ ವರ್ಕ್ ಆಗಲೇಬೇಕು, ವರ್ಕ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.